ರೇಣುಕಸ್ವಾಮಿ ಹತ್ಯೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇಷ್ಟು ದಿನ ಏನೆಲ್ಲ ನಡೀತಾ ಇತ್ತು ಅನ್ನೋದನ್ನ ತಾವು ಗಮನಿಸಿದ್ದೀರಿ. ಇವತ್ತಿನಿಂದ ಅಸಲಿ ವಿಚಾರಣೆ ಆರಂಭ ಆಗ್ಲಿಕ್ಕಿದೆ. ಪ್ರತ್ಯೇಕವಾಗಿ ಆರೋಪಿಗಳನ್ನ ವಿಚಾರಣೆಗೆ ಒಳಪಡಿಸಲಿಕ್ಕಿದ್ದಾರೆ ಪೊಲೀಸರು. ಇಷ್ಟು ದಿನ ಸ್ಥಳ ಮಹಜರಾಯಿತು. ಇದರ ಜೊತೆಗೆ ಮತ್ತೊಂದು ಹಂತದ ವಿಚಾರಣೆ ಈಗ ಆರಂಭ ಆಗ್ಲಿಕ್ಕಿದೆ. ಆರೋಪಿಗಳನ್ನ ಪ್ರತ್ಯೇಕವಾಗಿ ವಿಚಾರಣೆಗೆ ಒಳಪಡಿಸಲಾಗಿತ್ತು. ಇವತ್ತಿನಿಂದ ಎಲ್ಲ ಆರೋಪಿಗಳನ್ನ ಮುಖಾಮುಖಿಯಾಗಿಸಿ ತನಿಖೆಗೆ ಮುಂದಾಗಲಿಕ್ಕಿದ್ದಾರೆ ಪೊಲೀಸರು. ಆರೋಪಿಗಳು ನೀಡಿರೋ ಹೇಳಿಕೆಯನ್ನ ಆಧರಿಸಿ ವಿಚಾರಣೆಯನ್ನ ನಡೆಸಲಿಕ್ಕಿದ್ದಾರೆ. ಪ್ರತ್ಯೇಕವಾಗಿ ಎಲ್ಲರ ಹೇಳಿಕೆಯನ್ನ, ಸ್ವ ಇಚ್ಛಾ ಹೇಳಿಕೆಗಳನ್ನ ಈಗಾಗಲೇ ದಾಖಲಿಸಲಾಗಿದೆ. ಈಗ ಎಲ್ಲರನ್ನೂ ಒಟ್ಟಿಗೆ ಸೇರಿಸಿ ವಿಚಾರಣೆಗೆ ಒಳಪಡಿಸ್ತಾರೆ. ಪ್ರತಿಯೊಬ್ಬರ ಹೇಳಿಕೆಗಳು ಸಾಮ್ಯವಾಗಿದೆಯಾ ಅಥವಾ ಬೇರೆ ಬೇರೆ ರೀತಿಯ ಹೇಳಿಕೆಗಳನ್ನ ಕೊಡ್ತಾ ಇದ್ದಾರಾ, ಹೀಗೆ ವಿಚಾರಣೆಯಲ್ಲಿ ಗೊತ್ತಾಗುತ್ತೆ. ಸ್ಥಳ ಮಹಾಜರ್ನಲ್ಲಿ ಸಿಕ್ಕ ಸಾಕ್ಷ್ಯಗಳನ್ನ ಮುಂದಿಟ್ಟು ಮತ್ತೆ ಪೊಲೀಸರು ವಿಚಾರಣೆಯನ್ನ ನಡೆಸಲಿಕ್ಕಿದ್ದಾರೆ. ನೋಡಿ, ಪ್ರಮುಖವಾಗಿ ಪೊಲೀಸರಿಗೆ ಈವರೆಗೂ ಸಿಕ್ಕಂತಹ ಸಾಕ್ಷ್ಯಗಳು ಏನು ಅನ್ನೋದನ್ನ ಗಮನಿಸ್ತಾ ಹೋದ್ರೆ, ಹಲ್ಲೆ ಮಾಡೋದಕ್ಕೆ ಬಳಸಿದ್ದ ಮರದ ರಿಪ್ಪೆ ಸಿಕ್ಕಿದೆ, ರೇಣುಕಸ್ವಾಮಿ ಕಟ್ಟಿ ಹಾಕೋದಕ್ಕೆ ಬಳಸಿದ್ದ ಹಗ್ಗ ಸಿಕ್ಕಿದೆ, ಹಲ್ಲೆ ಮಾಡೋದಕ್ಕೆ ಬಳಸಿದ ಕಬ್ಬಿಣದ ವಸ್ತುಗಳು ಸಿಕ್ಕಿದೆ, ಆರೋಪಿಗಳು ಶೆಡ್ಗೆ ಹೋಗುವಂತಹ ಸಿಸಿಟಿವಿ ದೃಶ್ಯಾವಳಿಗಳು ದಾಖಲಾಗಿದೆ. ಆ ಸಿಸಿಟಿವಿ ದೃಶ್ಯಾವಳಿಗಳು ಕೂಡ ಲಭ್ಯ ಆಗಿರೋದು. ಚಿತ್ರದುರ್ಗದಿಂದ ಕರೆದುಕೊಂಡಂತ ಒಂದು ಕಾರನ್ನ ಸೀಸ್ ಮಾಡಲಾಗಿದೆ. ಶವವನ್ನ ಸಾಗಾಟ ಮಾಡೋದಕ್ಕೆ ಬಳಸಿದ ಕಾರನ್ನು ಕೂಡ ಈಗಾಗಲೇ ಪೊಲೀಸರು ವಶಕ್ಕೆ ತೆಗೆದುಕೊಂಡಿದ್ದಾರೆ. ಒಬ್ಬರಿಗೊಬ್ಬರು ಮಾತಾಡಿರುವ ಕರೆಗಳ ವಿವರ ಎಲ್ಲವೂ ಕೂಡ ಸಿಕ್ಕಿದೆ. ಆರೋಪಿಗಳು ನೀಡಿರುವಂತಹ ಹೇಳಿಕೆಗಳನ್ನ ದಾಖಲು ಮಾಡಲಾಗಿದೆ. ವಾಟರ್ ಬಾಟಲ್, ಮದ್ಯದ ಬಾಟಲು ಆ ಕಾರಲ್ಲಿ ಸಿಕ್ಕಿರೋದು, ಹೀಗೆ ಹಲವು ಸಾಕ್ಷ್ಯಗಳಿದೆ. ಅವೆಲ್ಲವನ್ನ ಮುಂದೆ ಇಟ್ಕೊಂಡು ಡ್ರಿಲ್ ಮಾಡಲಿಕ್ಕಿದ್ದಾರೆ ಪೊಲೀಸರು. ಈ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನ ನೀಡ್ತಾರೆ ಪ್ರತಿನಿಧಿ ನಾಗರಾಜ್. ಈಗ ನೇರ ಸಂಪರ್ಕದಲ್ಲಿ ಜಾಯಿನ್ ಆಗ್ತಾ ಇದ್ದಾರೆ. ನಾಗರಾಜ್, ಗಮನಿಸ್ತಾ ಇದ್ದೀವಿ, ದರ್ಶನ್ ಅಂಡ್ ಗ್ಯಾಂಗ್ ಈ ಕೊಲೆ ಕೇಸ್ನ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈ ಕ್ಷಣದವರೆಗೂ ಏನೆಲ್ಲ ವಿಚಾರಣೆಯನ್ನ ಎದುರಿಸಿತ್ತು, ಇವತ್ತಿನಿಂದ ಅಸಲಿ ವಿಚಾರಣೆ. ಎಲ್ಲ ಆರೋಪಿಗಳನ್ನ ಮುಖಾಮುಖಿ ಕೂರಿಸಿ ವಿಚಾರಣೆಗೆ ಒಳಪಡಿಸ್ತಾರೆ. ಇದರ ನಂತರ ಏನಾಗುತ್ತೆ, ಏನೆಲ್ಲ ಅಪ್ಡೇಟ್ಸ್ ಕೊಡ್ಬೋದು ನೀವು? ಶ್ರೀಪಾದ್ ಪಾಟೀಲ್, ಏನು ಈ ಒಂದು ಪ್ರಕರಣದಲ್ಲಿ ಈಗಾಗಲೇ ಎಲ್ಲ ಆರೋಪಿಗಳನ್ನು ವಿಚಾರಣೆ ಪ್ರತ್ಯೇಕವಾಗಿ ತಿರ್ಸಿ ವಿಚಾರಣೆಯನ್ನು ನಡೆಸಿರ್ತಕ್ಕಂಥದ್ದು. ಆದರೆ ಈ ಎಲ್ಲ ಹೇಳಿಕೆಗಳನ್ನು ಇಟ್ಕೊಂಡು ಆರೋಪಿಗಳನ್ನು ಮುಖಾಮುಖಿ ಕೂರಿಸಿ ನಡಿ ಈಗ ಶುರು ಮಾಡೋಣ. ಮನೋಲ್ಲಾಸ ಮನಸ್ಸು ಮತ್ತೇರಿ ಕುಣಿದಾಡಿದೆ ನೋಡು, ಮನಸ್ಸು ಮತ್ತೇರಿ ಕುಣಿದಾಡಿದೆ ನೋಡು. ಕ್ಷಣ ಕ್ಷಣವೂ ಆಚರಿಸಿ ಕೇಸರಿ ಹಬ್ಬ. ವಿಮಲ್ ಬಾಯಲ್ಲಿ ಹೇಳಿ ಕೇಸರಿ. ಒಂದು ಪ್ರಶ್ನಾವಳಿಗಳನ್ನು ಪೊಲೀಸ್ ಅಧಿಕಾರಿಗಳು ಶುರು ಮಾಡಿದ್ದೆ ಆದರೆ ಮತ್ತಷ್ಟು ವಿಚಾರಗಳು ಹೊರಗಡೆ ಬರುವಂಥ ಸಾಧ್ಯತೆ ಇರತಕ್ಕಂಥದ್ದು. ಈ ಒಂದು ತನಿಖೆಯ ಭಾಗವಾಗಿ ಅಥವಾ ವಿಚಾರಣೆಯ ಭಾಗವಾಗಿ ಎನ್ಕ್ವೈರಿಯನ್ನು ಈ ರೀತಿ ಮುಖಾಮುಖಿ ಕೂರಿಸಿ ಮತ್ತು ಸಪ್ರೇಟಾಗಿ ಕಂಡಕ್ಟ್ ಮಾಡೋ ಉದ್ದೇಶನೇ ಅದು. ಯಾಕಂತಂದರೆ ಒಬ್ಬರೇ ಇದ್ದಾಗ ಒಂದು ರೀತಿ ಹೇಳಿಕೆ ನೀಡಿರ್ತಾರೆ, ಮುಖಾಮುಖಿಯನ್ನು ಮಾಡಿದಾಗ ಯಾರ್ದೋ ಒಬ್ಬನ ಮೇಲೆ ಈ ರೀತಿಯಾಗಿ ಆತ ತಂದುಕೊಟ್ಟ ಅಂತ ಹೇಳಿರ್ತಾರೆ. ಆತನ ಎದುರು ಆತನನ್ನು ಕೂರಿಸಿ ವಿಚಾರಣೆ ಮಾಡಿದಾಗ ಮತ್ತಿನ್ನೇನೋ ಒಂದು ಹೊಸ ವಿಚಾರ ಈ ಒಂದು ಪ್ರಕರಣದಲ್ಲಿ ಹೊರಗೆ ಬರುವಂಥ ಸಾಧ್ಯತೆಗಳಿರ್ತವೆ. ಈ ಒಂದು ಇನ್ವೆಸ್ಟಿಗೇಷನ್ ಇವತ್ತು ಶುರುವಾಗುವಂಥದ್ದು. ಜೊತೆಗೆ ಈ ಒಂದು ಪ್ರಕರಣದ ಸಾಮಾನ್ಯವಾಗಿ ಕೊಲೆ ಮಾಡಿ ಅದನ್ನು ಆ ಒಂದು ಸಾಕ್ಷ್ಯಗಳನ್ನು ನಾಶ ಮಾಡುವಂಥ ಪ್ರಕರಣಗಳಲ್ಲಿ ಸಾಕಷ್ಟು ಎವಿಡೆನ್ಸ್ಗಳನ್ನು ಹುಡುಕಾಟ ಮಾಡೋದು ಪೊಲೀಸರಿಗೆ ದೊಡ್ಡ ತಲೆನೋವಾಗುತ್ತೆ. ಆದರೆ ಪರ್ಟಿಕ್ಯುಲರ್ ಆಗಿ ಈ ಒಂದು ದರ್ಶನ್ ಆ್ಯಂಡ್ ಗ್ಯಾಂಗ್ ಮಾಡಿರ್ತಕ್ಕಂಥ ಪ್ರಕರಣದಲ್ಲಿ ಭರಪೂರವಾಗಿ ಒಂದು ಸಾಕ್ಷ್ಯಗಳನ್ನು ಇದುವರೆಗೂ ಪೊಲೀಸರು ಸಂಗ್ರಹಿಸಿರ್ತಕ್ಕಂಥದ್ದು. ಅದು ಆತ ಏನು ರೇಣುಕಾಸ್ವಾಮಿ ಮೇಲೆ ಹಲ್ಲೆ ಮಾಡಿ ಕೊಲೆ ಮಾಡೋಕ್ಕೆ ಬಳಸಿದಂಥ ವಸ್ತುಗಳಿಂದ ಹಿಡಿದು ಇವರು ಮೊಬೈಲ್ಗಳಲ್ಲಿ ನಡೆದಿರ್ತಕ್ಕಂಥ ಟೆಕ್ನಿಕಲ್ ಏನು ಕಾನ್ವರ್ಸೇಷನ್ ಆಗಿತ್ತು ಅದಕ್ಕೆ ಸಂಬಂಧಿಸಿದಂತೆ ಟೆಕ್ನಿಕಲ್ ಎವಿಡೆನ್ಸ್ಗಳಿರ್ಬೋದು, ಜೊತೆಗೆ ಇವರ ಮೊಬೈಲ್ಗಳಲ್ಲಿ ಕಾಲ್ ಮಾಡಿರೋದಕ್ಕೆ ಇದ್ದಂಥ ಒಂದು ಮಿರರ್ ಇಮೇಜ್ ಮಾಡಿಸಿರ್ತಕ್ಕಂಥದ್ದು ಇರ್ಬೋದು, ಇವುಗಳೆಲ್ಲ ಒಟ್ಟಾರೆಯಾಗಿ ಸಂಗ್ರಹಣೆ ಮಾಡಿಕೊಂಡು ಇವತ್ತು ಒಂದು ಫೈನಲ್ ಟಚ್, ಇವರ ಎನ್ಕ್ವೈರಿಗೆ ಇವತ್ತು ಒಂದು ಫೈನಲ್ ಟಚ್ ಇವತ್ತು ನಾಳೆ ಸಿಗುವ ಸಾಧ್ಯತೆ ಇರತಕ್ಕಂಥದ್ದು. 13 ಆರೋಪಿಗಳಲ್ಲಿ ಕೆಲವರ ಹೇಳಿಕೆಗಳು ಈಗಾಗಲೇ ದಾಖಲಿಸಿಕೊಂಡು ತನಿಖೆಯನ್ನು ಮುಕ್ತಾಯ ಮಾಡಲಾಗಿದೆ. ಇನ್ನೂ 4 ಜನ ಆರೋಪಿಗಳು ಅಬ್ಸ್ಕಾಂಡಿಂಗ್ ಅಲ್ಲಿದ್ದು ನಿನ್ನೆ ಒಬ್ಬ ಆರೋಪಿ ಬಂದು ಸರೆಂಡರ್ ಆಗಿರ್ತಕ್ಕಂಥದ್ದು. ಈ ಎಲ್ಲ ಅಂಶಗಳನ್ನು ಇಟ್ಕೊಂಡು ಪೊಲೀಸರು ಮತ್ತಷ್ಟು ತನಿಖೆಯನ್ನು ತೀವ್ರಗೊಳಿಸೋದು ಮತ್ತೆ ಜೊತೆಗೆ ಇದರಿಂದಾಗಿ ಮತ್ತಷ್ಟು ಸಾಕ್ಷಿಗಳೇನಾದರೂ ಸಿಗ್ತವ ಅನ್ನೋದ್ರ ಬಗ್ಗೆ ಒಂದು ಕೂಲಂಕುಷವಾಗಿ ವಿಚಾರಣೆಯನ್ನು ನಡೆಸುವಂಥದ್ದು. ಶ್ರೀಪಾದ್, ಓಕೆ, ಥ್ಯಾಂಕ್ ಯು ನಾಗರಾಜ್ ಮಾಹಿತಿಗಾಗಿ.